ಇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಬೈಬಲ್ ನಿಗೂಢವಾದ ಪ್ರವಾದನೆಗಳಿಂದ ತುಂಬಿದಂಥ ಪುಸ್ತಕ. ಬೈಬಲ್ ನಿಗೂಢವಾದ ಪ್ರವಾದನೆಗಳಿಂದ ತುಂಬಿರುವಂತಹ ಪುಸ್ತಕ. ಹೌದಾ? ವಾಕ್ಯ ಓದೋಣ. ಯೆಶಾಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ ವಾಕ್ಯ 11. 29:11. ಈ ಕಾರಣ ನಿನ್ನ ಕುರಿತ ದಿವ್ಯ ದರ್ಶನ ನಿಗೂಢ ಗ್ರಂಥವಾಗಿ ಬಿಟ್ಟಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಇದನ್ನು ಓದು ಎಂದು ಕೊಟ್ಟರೆ ಅವನು ಇದು ನಿಗೂಢವಾಗಿದೆ ಆಗುವುದಿಲ್ಲ ಎನ್ನುತ್ತಾನೆ. ಅಕ್ಷರವಿಲ್ಲದವನಿಗೆ ದಯವಿಟ್ಟು ಇದನ್ನು ಓದು ಎಂದು ಒಪ್ಪಿಸಿದರೆ ಅವನು ನನಗೆ ಅಕ್ಷರವಿದ್ಯೆ ಇಲ್ಲ ಎನ್ನುತ್ತಾನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಬೈಬಲ್ ಒಂದು ನಿಗೂಢವಾದ ಪುಸ್ತಕ. ಪ್ರೈಸ್ ದಿ ಲಾರ್ಡ್. ಈ ನಿಗೂಢವಾದ ಪುಸ್ತಕವನ್ನ ಈ ದಿನಗಳಲ್ಲಿ ಪ್ರಕಟಣೆ ಪುಸ್ತಕ, ಅಂದರೆ ಪ್ರವಾದನೆಗಳಿಂದ ತುಂಬಿದಂಥ ಪುಸ್ತಕ, ಪ್ರಕಟಣೆ ಪುಸ್ತಕ, ಈ ಪುಸ್ತಕವನ್ನ ಯಾರು ಅರಿತುಕೊಳ್ತಾರೆ ಅಂತ ಹೇಳಿದ್ರೆ, ನಾವು ನೋಡ್ತಾ ಹೋದ್ರೆ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 1 ನಾವು ಓದೋಣ. ವಾಕ್ಯ 1. ದೇವರು ಯೇಸು ಕ್ರಿಸ್ತನಿಗಿದ್ದ ಪ್ರಕಟಣೆ ಇದು. ಅತಿ ಶೀಘ್ರದಲ್ಲಿಯೇ ಸಂಭವಿಸಲಿರುವ ಘಟನೆಗಳನ್ನು ತಮ್ಮ ದಾಸರಿಗೆ ತಿಳಿಯಪಡಿಸುವುದಕ್ಕಾಗಿ ಕ್ರಿಸ್ತ ಯೇಸುವಿಗೆ ಈ ಪ್ರಕಟಣೆಯನ್ನು ದೇವರು ದಯಪಾಲಿಸಿದರು. ಕ್ರಿಸ್ತ ಯೇಸು ತಮ್ಮ ದೂತನನ್ನು ಕಳುಹಿಸಿ ತಮ್ಮ ದಾಸನಾದ ಯೋಹಾನನಿಗೆ ಇವುಗಳನ್ನು ಪ್ರಕಟಿಸಿದರು. ಯೋಹಾನನು ದೇವರ ಸಂದೇಶಕ್ಕೂ ಕ್ರಿಸ್ತ ಯೇಸು ತಿಳಿಸಿದ ಸತ್ಯಕ್ಕೂ ಸಾಕ್ಷಿಯಾಗಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರವಾದನೆಯನ್ನ ಅರಿತುಕೊಳ್ಳಬೇಕಾದ್ರೆ ಕಾದು ಕುಳಿತುಕೊಳ್ಳಬೇಕು. ನಾವು ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇದ್ದೋ ಪ್ರವಾದನೆಗಳ ಕುರಿತು 7 ನಿಯಮಗಳನ್ನ ನಾವು ಅರಿತುಕೊಳ್ಳಬೇಕು. 7 ನಿಯಮಗಳು ತುಂಬಾ ಮುಖ್ಯವಾಗಿ. ಮೊದಲನೇದಾಗಿ ನಾವು ತಿಳ್ಕೊಂಡು ಪ್ರವಾದನೆ ಬರೆದ ಇತಿಹಾಸವನ್ನ, ಪ್ರವಾದನೆ ತಿಳಿಸಿದ ಆ ಒಂದು ಇತಿಹಾಸವನ್ನ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಪ್ರವಾದನೆಗಳಿಗೆ ಗೌರವ ನೀಡುವಂತೆ, ಈಗ ಹಳೆಯ ಪ್ರವಾದನೆಗೆ ನಾವು ಎಷ್ಟು ಮಹತ್ವ ಕೊಡ್ತಾ ಇದ್ದೀವೋ, ಮುಖ್ಯವಾಗಿ ಪ್ರಭುವಿನ ಮೊದಲನೇ ಬರುವಿಕೆಯಲ್ಲಿ ತಿಳಿಸಿದಂತ ಎಲ್ಲಾ ಪ್ರವಾದನೆಗಳು, ಆ ಎಲ್ಲ ಪ್ರವಾದನೆಗಳಿಗೆ ಎಷ್ಟು ನಾವು ಗೌರವ ಕೊಡ್ತೀವೋ, ಎಷ್ಟು ಮಹತ್ವ ಕೊಡ್ತೀವೋ, ಅಷ್ಟೇ ಮಹತ್ವವನ್ನ, ಅಷ್ಟೇ ಗೌರವವನ್ನ ಮುಂದೆ ನಡೆಯಲಿರುವುದನ್ನ ತಿಳಿಸಿರುವ ಎಲ್ಲ ಪ್ರವಾದನೆಗಳನ್ನು ನಾವು ಗೌರವಿಸಬೇಕು ಹಾಗೂ ಅದನ್ನ ವಿಶ್ವಾಸಿಸಬೇಕೆಂದು ನಾವು ತಿಳ್ಕೊಂಡು. ಪ್ರೈಸ್ ದಿ ಲಾರ್ಡ್. ಮೂರನೆಯದಾಗಿ ಭವಿಷ್ಯವಾಣಿ ಅಂತ ಹೇಳಿದ್ರೆ ಪ್ರವಾದನೆಗೆ ಅದರದೇ ಆದ ಒಂದು ಅರ್ಥ ಇದೆ, ಅದರದೇ ಆದ ಒಂದು ಗೂಢ ಅರ್ಥ ಇದೆ. ಹಾಗಾಗಿ ಆ ಗೂಢ ಅರ್ಥದಲ್ಲಿ ಏನ್ ತಿಳಿಸ್ತಾ ಇದೆಯೋ ಅದನ್ನ ಧ್ಯಾನಿಸಬೇಕೇ ಹೊರತು ನಿನ್ನ ಇಷ್ಟ ಬಂದ ಹಾಗೆ ಆ ಪ್ರವಾದನೆಯನ್ನ ತಿರುಚುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಆ ಪ್ರವಾದನೆಯನ್ನ ತಿರುಚುವಂತಿಲ್ಲ. ಉದಾಹರಣೆಗೆ ಈಗ ತನ್ನದೇ ಆದ ಒಂದು ಏನಿದೆ, ಅಧಿಕಾರ ಇದೆ ಬೈಬಲ್ಗೆ. ಹೌದಾ? ತನ್ನದೇ ಆದ ಒಂದು ಸ್ವರ ಇದೆ, ತನ್ನದೇ ಆದ ಒಂದು ವಾಕ್ಯಗಳಿದೆ, ತನ್ನದೇ ಆದ ಒಂದು ಶಕ್ತಿ ಇದೆ. ಹಾಗಿರ್ಬೇಕಾದ್ರೆ ತನ್ನದೇ ಆದ ಒಂದು ಅಧಿಕಾರ, ಶಕ್ತಿ ಇರುವಂತ ಈ ಬೈಬಲ್ಗೆ ತನ್ನ ಆಲೋಚನೆ ಪ್ರಕಾರ, ಅಂದ್ರೆ ಮನುಷ್ಯನ ಆಲೋಚನೆ ಪ್ರಕಾರ ಯಾವುದನ್ನು ಸೇರಿಸಬಾರದು. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಮುಂಚಿತವಾಗಿಯೇ ಬರೆದಿಟ್ಟಿದ್ದಾರೆ. ಯಾಕೆ ಯೆಶಾಯ ಪ್ರವಾದಿಯ ಮುಖಾಂತರ ಬರೆಸಿದರು ಅಂತ ಹೇಳಿದ್ರೆ, ಪವಿತ್ರಾತ್ಮರು
ಯಾಕೆ ಯೆಶಾಯ ಪ್ರವಾದಿಯ ಮುಖಾಂತರ ಈ ವಾಕ್ಯವನ್ನು ಬರೆಸಿದರು ಅಂತ ನಾವು ತಿಳ್ಕೊಂಡ್ರೆ, ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಾಕ್ಯವನ್ನು ಕೂಡ ಅವರು ಬರೆದಿಟ್ಟಿದ್ದಾರೆ. ಅದಕ್ಕೋಸ್ಕರ ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ ವಾಕ್ಯ 8, ಆ 8 ನಾವು ನೋಡ್ಬೇಕಾದ್ರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹರು ಸರ್ವೇಶ್ವರ. ಅವರ ಆಲೋಚನೆ ಬೇರೆ, ನಮ್ಮ ಆಲೋಚನೆ ಬೇರೆ. ಏನಕ್ಕೆ ಈ ಒಂದು ಎಚ್ಚರಿಕೆಯ ಸಂದೇಶವನ್ನು ಬರೆದಿಟ್ರು ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರ ಮೊದಲನೇ ಬರುವಿಕೆಯ ಪ್ರವಾದನೆ ನುಡಿದಿದ್ದು ಯಾರ ಮುಖಾಂತರ ಅಂತ ಹೇಳಿದ್ರೆ, ಅದು ಕೂಡ ಯೆಶಾಯ ಪ್ರವಾದಿಯ ಮುಖಾಂತರ. ಯೆಶಾಯ ಪ್ರವಾದಿಯ ಮುಖಾಂತರ ಪ್ರಭು ಯೇಸು ಕ್ರಿಸ್ತರ ಮೊದಲನೇ ಬರುವಿಕೆಯನ್ನ ಯೆಶಾಯ ಪ್ರವಾದಿಯ ಮುಖಾಂತರ ಪವಿತ್ರಾತ್ಮರು ತಿಳಿಸಿಕೊಟ್ಟಿದ್ದಾರೆ. ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ ವಾಕ್ಯ 14 ನಾವು ಓದೋಣ. 14, ಆಗ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ನಿಮಗೊಂದು ಗುರುತನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ಇದು ಮುಂಚಿತವಾಗಿಯೇ ಪ್ರಭು ಯೇಸು ಕ್ರಿಸ್ತರು ಹುಟ್ಟುವುದಕ್ಕಿಂತ ಸರಿಸುಮಾರು 600-700 ವರ್ಷಗಳ ಮುಂಚಿತವಾಗಿ ನೀಡಿದಂತಹ ಪ್ರವಾದನೆ. ಈ ಪ್ರವಾದನೆಯನ್ನು ಬರೆಸಿದಂತಹ ದೇವರು ಇನ್ನೊಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾರೆ. ನನ್ನ ಆಲೋಚನೆ ಬೇರೆ, ನಿನ್ನ ಆಲೋಚನೆ ಬೇರೆ, ನನ್ನ ಮಾರ್ಗ ಬೇರೆ, ನಿನ್ನ ಮಾರ್ಗ ಬೇರೆ. ಇವತ್ತು ಕೂಡ ಅದನ್ನೇ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರವಾದನೆಗಳು, ಬೈಬಲ್ ಅಲ್ಲಿರುವ ಯಾವ ವಾಕ್ಯವನ್ನು ನಾವು ತಿರುಚಬಾರದು. ಬೈಬಲ್ ಏನ್ ತಿಳಿಸ್ತಾ ಇದೆಯೋ ಅದನ್ನ ಹಾಗೆಯೇ ನಾವು ಅದನ್ನ ಗ್ರಹಿಸಿಕೊಳ್ಬೇಕು, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ನಿಮ್ಗೆ ಕೇಳಿಸ್ತಾ ಇದೆಯಾ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರವಾದನೆಗಳು ನಮ್ಮ ಆಲೋಚನೆಯಂತೆ ಇರಬಾರದು, ನಮ್ಮ ಆಲೋಚನೆಗಳಂತೆ ಇರಬಾರದು. ಅದು ಆಲೋಚನೆಗಳು ಪರಲೋಕದ್ದೇ ಆಗಿರಬೇಕು. ಈ ದಿನಗಳಲ್ಲಿ ಏನಾಯ್ತು, ಎಲ್ಲ ಪ್ರವಾದನೆಗಳಿಗೆ ಒಂದು ಬೇರೆ ವಿಧವಾದ ಇನ್ನೊಂದು ಮನುಷ್ಯನ ಪ್ರವಾದನೆಗಳು ಉಂಟಾಯಿತು. ಹಳೆ ಒಡಂಬಡಿಕೆಯಲ್ಲಿ ಉಂಟು ಮಾಡಿದಾಗ ದೇವರು ಇಸ್ರೇಲ್ ಜನರನ್ನು ಆರಿಸಿಕೊಂಡಾಗ ನೀಡಿದಂಥ ನಿಯಮ ಅದು ಶಾಶ್ವತವಾದಂಥದ್ದು, ಅದು ಕೊನೆಯವರೆಗೂ ಇರುವಂಥದ್ದು. ಯಾವುದನ್ನ ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ದೇವರನ್ನ ಹೇಗೆ ಆರಾಧಿಸಬೇಕು, ಹೇಗೆ ಆರಾಧಿಸಬಾರದು, ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಜೀವಿಸಬಾರದು, ಆಶೀರ್ವಾದಗಳನ್ನ ಹೇಗೆ ಪಡ್ಕೊಳ್ಬೇಕು, ಶಾಪಗಳನ್ನ ಶಾಪಗಳು ಹೇಗೆ ನಮ್ಮನ್ನ ಕಾಡುತ್ತೆ, ಹೇಗೆ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ, ನಮ್ಮ ಕುಟುಂಬವನ್ನು ಹೇಗೆ ಆಕ್ರಮಿಸಿಕೊಳ್ಳುತ್ತೆ, ಎಲ್ಲವನ್ನ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಪಾಪ ಮಾಡುವಾಗ ದೇವರಿಂದ ನಾವು ಬೇರ್ಪಡುತ್ತೀವಿ. ಪಾಪ ಮಾಡುವುದಕ್ಕಾಗಿಯೇ ಕೆಲವು ಜನರು ಉಂಟಾಗಿದ್ದಾರೆ. ಅದು ಸೈತಾನದಿಂದ ಉಂಟಾದವರು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಅಲ್ಲಿರುವ ಪ್ರವಾದನೆ ಬೇರೆ, ಬೈಬಲ್ ತಿಳಿಸುವ ಪ್ರವಾದನೆ ಬೇರೆ. ಅವರು ಅದಕ್ಕೆ ಒಂದು ಬೇರೆ ಉತ್ತರವನ್ನ ಕೊಟ್ಟು, ಇಲ್ಲ ಇದು ಹೀಗೆ ಹೇಳ್ತಾ ಇದೆ, ಇದು ಹೀಗೆ ಹೇಳ್ತಾ ಇದೆ ಅಂತ ಯಾರಾದರೂ ನಿಮಗೆ ತಿಳಿಸ್ಕೊಟ್ರೆ ಮೊದಲು ಅವರಿಂದ ನೀವು ಬೇರೆ ಇರಿ, ಅವರಿಂದ ನೀವು ದೂರ ಇರಬೇಕು. ಏಕೆ ಅಂತ ಹೇಳಿದ್ರೆ, ಬೈಬಲ್ನ ಕೊನೆಯ ವಾಕ್ಯ ಹೀಗೆಂದು ತಿಳಿಯಪಡಿಸುತ್ತೆ. ಏನಂತ? ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 18 ಹಾಗೂ 19 ಓದಿ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೂ ನಾನು ಕೊಡುವ ಎಚ್ಚರಿಕೆ ಇದು. ಯಾವನಾದರೂ ಇವುಗಳಿಗೆ ಏನನ್ನಾದರೂ ಕೂಡಿಸಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ವಿಪತ್ತುಗಳು ಬಂದೆರಗುವಂತೆ ಮಾಡುವರು. ಯಾವನಾದರೂ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನಾ ವಾಕ್ಯಗಳಲ್ಲಿ ಏನನ್ನಾದರೂ ತೆಗೆದು ಹಾಕಿದರೆ ಈ ಪುಸ್ತಕದಲ್ಲಿ ವಿವರಿಸಿರುವ ಜೀವ ವೃಕ್ಷದಲ್ಲಿಯೂ ಪವಿತ್ರ ನಗರದಲ್ಲಿಯೂ ಅವನಿಗೆ ಸಿಗುವ ಪಾಲನ್ನು ದೇವರು ತೆಗೆದು ಬಿಡುವರು. ಪ್ರೈಸ್ ದಿ ಲಾರ್ಡ್. ತುಂಬಾ ಮುಖ್ಯವಾದಂಥದ್ದು. ಬೈಬಲ್ಗೆ ವಿರುದ್ಧವಾಗಿ ನಡೆಸುವುದಕ್ಕಾಗಿ ಅನೇಕ ಜನರು
ಸೈತಾನನು ಅನೇಕ ವ್ಯಕ್ತಿಗಳ ಮುಖಾಂತರ ಅನೇಕ ರೂಪಗಳನ್ನು ತಳೆದು ಬಂದಿದ್ದಾನೆ. ಇದೇ ವಾಕ್ಯ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲೂ ಕೂಡ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ವಾಕ್ಯ 2, ಆ ವಾಕ್ಯವನ್ನು ಓದ್ಬೇಕಾದ್ರೆ ಅಲ್ಲೂ ಕೂಡ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಆ ವಾಕ್ಯ ಓದಿ. ನಿಮ್ಮ ದೇವರಾದ ಸರ್ವೇಶ್ವರ ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಆಜ್ಞೆಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು, ಅವುಗಳಿಂದ ಏನೂ ತೆಗೆದು ಬಿಡಬಾರದು. ಏನೂ ತೆಗೆದು ಬಿಡಬಾರದು. ಪ್ರೈಸ್ ದಿ ಲಾರ್ಡ್. ಒಂದು ಅಕ್ಷರವನ್ನು ಕೂಡ ತೆಗೆಯಬಾರದು, ಒಂದು ಅಕ್ಷರವನ್ನು ಕೂಡ ಸೇರಿಸಬಾರದು. ಏನಕ್ಕೆ ಅಂತ ಹೇಳಿದ್ರೆ, ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ದೇವರು ನಮ್ಮನ್ನ ಆರಿಸಿಕೊಂಡ ಕಾರಣ ನಾವು ದೇವರ ರಾಜ್ಯದ ಮಕ್ಕಳಾಗಿಯೇ ಇರಬೇಕು. ಆಮೇನ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಯಾವುದಕ್ಕೂ ನಾವೇನ್ ಮಾಡಬಾರ್ದು, ಯಾವುದಕ್ಕೂ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ನಾವು ಹೋಗಬಾರದು. ಲೋಕ ಏನ್ ತಿಳಿಸ್ಕೊಳ್ತಾ ಇದೆಯೋ ಆ ಗೂಢಾರ್ಥಕ್ಕೆ ಹೋಗ್ಬಾರ್ದು. ನಮ್ಮ ಗುರಿ ಒಂದೇ ಇರಬೇಕು, ನಾವು ದೇವರ ರಾಜ್ಯ ಸೇರ್ಬೇಕು, ದೇವರ ರಾಜ್ಯ ಸೇರ್ಬೇಕು. ಅದಕ್ಕೋಸ್ಕರನೇ ಈ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ 18-19ನೇ ವಾಕ್ಯದಲ್ಲಿ ಬರೀತಾರೆ, ಯಾರಾದ್ರೂ ಸೇರಿಸಿದ್ದೇ ಆದ್ರೆ, ಯಾರಾದ್ರೂ ತೆಗೆದಿದ್ದೇ ಆದ್ರೆ ಜೀವ ವೃಕ್ಷದ ಪವಿತ್ರ ನಗರದಲ್ಲಿ ಅವನಿಗೆ ಸಿಗುವ ಪಾಲು ದೇವರು ತೆಗೆದು ಬಿಡ್ತಾರೆ. ಅದೇ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3ರಲ್ಲಿ ನಾವು ಓದಬೇಕಾದ್ರೆ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ, ಈಗ ಸ್ವಲ್ಪ ಗಮನ ಕೊಟ್ಟು ನೋಡೋಣ. ಈ ಪ್ರವಾದನ ಓದಿ. ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು, ಓದಿದ್ದನ್ನು ಕೇಳುವವರು ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಯಿತು. ಪ್ರೈಸ್ ದಿ ಲಾರ್ಡ್. ಪ್ರವಾದನ ಸಂದೇಶ ಅಂದ್ರೆ ಏನು? ನಾವು ಕಳೆದ ಕ್ಲಾಸ್ ಅಲ್ಲಿ ಸುಮಾರು ದಿನಗಳ ಹಿಂದೆ ನಾವು ತಿಳ್ಕೊಂಡಿದೀವಿ. ಪ್ರವಾದನ ಸಂದೇಶ ಅಂದ್ರೆ ಏನು? ಪ್ರವಾದನ ಸಂದೇಶ ಅಂದ್ರೆ ಮುಂದೆ ನಡೆಯಲಿರುವ ಘಟನೆಗಳ ಬಗ್ಗೆ ದೇವರು ಮುಂಚಿತವಾಗಿಯೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಏನಕ್ಕೆ ಮುಂಚಿತವಾಗಿಯೇ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ ವಾಕ್ಯ 23 ಓದಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವಾದರೂ ಸಂತೋಷವಿಲ್ಲ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ನೋಡಿ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವಾದರೂ ಸಂತೋಷ ಇಲ್ಲ, ಅವನು ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಬೈಬಲ್ ಹೇಳುತ್ತೆ, ಈ ಧರೆಯಲ್ಲಿರುವ ಪ್ರತಿಯೊಬ್ಬರು ಪಾಪಿಗಳೇ. ಈ ಧರೆಯಲ್ಲಿರುವ ಮನುಷ್ಯರಾಗಿ ಜೀವಿಸಿರುವ ನಾವೆಲ್ಲರೂ ಪಾಪಿಗಳೇ. ನಾವೆಲ್ಲರೂ ಪಾಪಮಯ ಜೀವನ ನಾವು ಜೀವಿಸ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ಈ ಲೋಕ ನಮ್ಮನ್ನ ಆ ರೀತಿಯಾಗಿ ನಮ್ಮನ್ನ ಉಪಯೋಗಿಸ್ತಾ ಇದೆ. ಲೋಕಕ್ಕೆ ನಾವು ಗುಲಾಮರಾಗಿದ್ದೀವಿ. ಈಗ ಲೋಕಕ್ಕೆ ನಾವು ಗುಲಾಮರಾದ ಕಾರಣ ಲೋಕದ ಆಚಾರ ವಿಚಾರಗಳು, ಲೋಕದ ವಿಷಯಗಳಲ್ಲಿ ನಾವು ಅತಿ ಮಗ್ನರಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಪ್ರವಾದನ ಸಂದೇಶದ ಬಗ್ಗೆ ಗಮನ ಹರಿಸಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ನೋಡಿ, ಒಬ್ಬ ಪಾಪಿ ಅವನು ಪರಿಶುದ್ಧನಾಗಬೇಕು ಅಂತ ಹೇಳಿದ್ರೆ ದೇವರ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ ಸಾಧ್ಯ. ಈ ಧರೆಯಲ್ಲಿರುವ ಯಾವ ವ್ಯಕ್ತಿಯಾಗಲಿ, ಯಾವುದೇ ವಸ್ತುವಾಗಲಿ, ಯಾವುದೇ ರೀತಿಯಾದ ಯಾವುದೇ ರೀತಿಯಾದ ಕಾರ್ಯಗಳು ಮಾಡೋದ್ರಿಂದ ಅವನು ಪರಿಶುದ್ಧನಾಗೋದಿಲ್ಲ. ಅವನು ಪರಿಶುದ್ಧನಾಗಬೇಕು ಅಂತ ಹೇಳಿದ್ರೆ
ದೇವರ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ ಸಾಧ್ಯ. ಆಮೆನ್. ಆಮೆನ್. ಈಗ ಒಬ್ಬ ಪಾಪಿ ಪರಿವರ್ತನೆ ಆಗ್ಬೇಕು ಅಂತ ಹೇಳಿದ್ರೆ ಅವನು ಮೊದಲು ಪ್ರವಾದನ ವಾಕ್ಯಗಳನ್ನು ಅವನೇನ್ ಮಾಡ್ಬೇಕಂತೆ? ಓದಬೇಕು. ಪ್ರವಾದನ ವಾಕ್ಯಗಳನ್ನ ಓದಬೇಕು. ಓದಬೇಕು ಅಂದ್ರೆ ಹೇಗೆ ಹೇಗೆ ಓದಲಿಕ್ಕೆ ಸಾಧ್ಯ? ಪ್ರವಾದನ ವಾಕ್ಯಗಳು ಎಲ್ಲಿದೆ? ಯಾರ ಬಳಿಯಲ್ಲಿದೆ? ನಮ್ಮ ಕೈಯಲ್ಲಿದೆ, ನಮ್ಮ ಬಳಿಯಲ್ಲಿ. ನಮ್ಮ ಬಳಿಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಬಳಿಯಲ್ಲಿದೆ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಎರಡು ರೀತಿಯಾದ ಯಾಜಕರನ್ನ ನಾವು ಕಾಣ್ಬೋದು, ಎರಡು ರೀತಿಯಾದ ಬೋಧಕರನ್ನು ನಾವು ಕಾಣ್ಬೋದು, ಎರಡು ರೀತಿಯಾದ ವ್ಯಕ್ತಿಗಳನ್ನು ನಾವು ಕಾಣ್ಬೋದು. ಒಬ್ಬ ಪರಲೋಕದ ಯಾಜಕ, ಇನ್ನೊಬ್ಬ ಲೋಕದ ಯಾಜಕ. ಇನ್ನೊಬ್ಬ ಪರಲೋಕದ ಬೋಧಕ, ಲೋಕದ ಬೋಧಕ. ಇನ್ನೊಬ್ಬ ಲೋಕದ ವ್ಯಕ್ತಿ, ಇನ್ನೊಬ್ಬ ಪರಲೋಕದ ವ್ಯಕ್ತಿ. ಪ್ರೈಸ್ ದಿ ಲಾರ್ಡ್. ಎಲ್ಲವನ್ನ ನಾವು ಅರಿತುಕೊಳ್ಳುವಂತಹ ಜ್ಞಾನಿಗಳಾಗಬೇಕೇ ಹೊರತು ದಡ್ಡರಾಗಬಾರ್ದು, ಮೂರ್ಖರಾಗಬಾರ್ದು. ಈ ದಿನದಲ್ಲಿ ನಮ್ಮ ಜೀವನ ಹೇಗಿದೆ, ಅದು ಆಶೀರ್ವಾದವಾಗಿಯೂ ಇರ್ಬೋದು, ಅಥವಾ ಶಾಪವಾಗಿಯೂ ಇರ್ಬೋದು, ಅಥವಾ ದುಃಖದಲ್ಲಿರ್ಬೋದು, ಅಥವಾ ವೇದನೆಯಲ್ಲಿರ್ಬೋದು, ಅಥವಾ ಸಂತೋಷವಾಗಿರ್ಬೋದು, ಅಥವಾ ಆಶೀರ್ವಾದಗಳಿಂದ ತುಂಬಲ್ಪಟ್ಟಿರ್ಬೋದು. ಅದಕ್ಕೆ ಈ ಎಲ್ಲ ಯಾವುದೇ ಒಂದು ಸ್ಥಾನದಲ್ಲಿ ಇದೆ. ಈಗ ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹೇಳಿದ್ರೆ, ಅದಕ್ಕೆ ನಾವೇ ಕಾರಣ, ಮುಖ್ಯವಾದ ಕಾರಣ. ಹೌದಾ? ಒಪ್ತೀರಾ? ಎಸ್. ಯಾಕೆ ಅಂತ ಹೇಳಿದ್ರೆ ಪ್ರವಾದನ ಸಂದೇಶವನ್ನ ಓದುವವನು ಧನ್ಯನು. ಪ್ರವಾದನ ಸಂದೇಶ ಅಂದ್ರೆ ಏನು? ನಾಳೆ ಏನ್ ನಡೆಯುತ್ತೆ ಅನ್ನೋದನ್ನ ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿಯೇ ಬರೆಸಿಟ್ಟಿದ್ದಾರೆ ಅಲ್ವಾ? ಇಟ್ಟಿದಾರಾ? ಯಾಕೆ? ಯಾವ ಪಾಪಿಯೂ ನಾಶವಾಗಿ ಹೋಗಬಾರ್ದು. ಯಾವ ಪಾಪಿಯು ಸತ್ಯವನ್ನು ಅರಿತುಕೊಳ್ಳದೆ ಅವನು ಮರಣ ಹೊಂದಬಾರ್ದು ಅಲ್ವಾ? ದೇವರ ಪ್ಲಾನ್ ಏನು? ಎಲ್ಲರೂ ಸತ್ಯವನ್ನು ಅರಿತುಕೊಳ್ಬೇಕು. ಆಮೇನ್. ಎಲ್ಲರೂ ಸತ್ಯವನ್ನು ಅರಿತುಕೊಂಡು ಜೀವೋದ್ಧಾರವನ್ನ ಪಡಿಬೇಕು ಅಲ್ವಾ? ಓಕೆ. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 4 ಓದೋಣ. 1 ತಿಮೋತಿ 2:4. ಎಲ್ಲಾ ಮಾನವರು ಸಿಗ್ತಾ? ಎಲ್ಲಾ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಪಡೆಯಬೇಕೆಂಬುದೇ ದೈವ ಇಚ್ಛೆ. ಇದು ದೇವರ ಇಚ್ಛೆ. ಇದು ಪ್ರತಿಯೊಬ್ಬರಿಗೂ, ಅವ್ರಿಗೆ ಮುಖ್ಯವಾಗಿ ಪಾಪಿಗಳ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ. ಅಯ್ಯೋ, ಇವನು ಲೋಕದಲ್ಲಿ ಪಾಪ ಮಾಡ್ಕೊಂಡು ಮನ ಪರಿವರ್ತನೆ ಆಗದೆ ಸತ್ತೋದ್ನಲ್ಲ. ಪಾಪ ಮಾಡಿದವರ ಸ್ಥಳ ಯಾವುದು? ಮರಣ ಹೊಂದಿದ ಮೇಲೆ ನರಕ ಅಲ್ವಾ? ಆರದ ಬೆಂಕಿ. ಆ ಆರದ ಬೆಂಕಿಗೆ ಹೋಗಬಾರದು ಅಂತ ಮುಂಚಿತವಾಗಿ ಅವ್ರು ಏನ್ ಮಾಡಿದ್ದಾರೆ? ಪ್ರವಾದನೆಗಳ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅದಕ್ಕೆ ಸಂತ ಪೌಲರು ಬರೀತಾರೆ, 1 ಥೆಸಲೋನಿಕರಿಗೆ ಬರೆದ ಪತ್ರ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ. 5:20 ಹೇಳ್ತಾರೆ, ಪ್ರವಾದನೆಗಳನ್ನ ಅಲ್ಲಗಳೆಯದಿರಿ. ಪ್ರೈಸ್ ದಿ ಲಾರ್ಡ್. ಪ್ರವಾದನೆಗಳನ್ನ ಅಲ್ಲಗಳೆಯಬಾರದು. ವಾಕ್ಯನೂ ಅದೇ ಹೇಳ್ತದೆ. ಪ್ರವಾದನ ವಾಕ್ಯಗಳನ್ನು ಓದುವವರು ಧನ್ಯರು. ಓದ್ತಾ ಇದೀವಾ? ಅದು ತುಂಬಾ ಮುಖ್ಯ. ಬೈಬಲ್ಗೆ ಎಷ್ಟು ಮಹತ್ವ ಕೊಟ್ಟಿದ್ದೀವಿ? ದೇವರ ಜೀವವುಳ್ಳ ವಾಕ್ಯಗಳಿಗೆ ಎಷ್ಟು ಮಹತ್ವ ಕೊಟ್ಟಿದ್ದೀವಿ ನಾವು? ಹೌದಾ? ಜಕ್ಕಾಯನ ಮನೆಗೆ, ಪಾಪಿಯಾದ ಜಕ್ಕಾಯನ ಮನೆಗೆ ಯಾರು ಬಂದ್ರು? ಪ್ರಭು ಯೇಸು ಕ್ರಿಸ್ತರು. ಈಗ ಜಕ್ಕಾಯನ ಸ್ಥಾನದಲ್ಲಿ ನಮ್ಮನ್ನ ಇಟ್ಕೊಳ್ಳೋಣ. ಜಕ್ಕಾಯನ ಸ್ಥಾನದಲ್ಲಿ ಲೂಕನ ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಾಕ್ಯ 1. ಯೇಸು ಸ್ವಾಮಿ ನಿಮ್ಮ ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತೀರಿ. ಸಾಕು. ಯೇಸು ಸ್ವಾಮಿ
ಜೆರಿಕೋ ಪಟ್ಟಣ ಅನ್ನೋ ಒಂದು ಆ ಪದದ ಪಕ್ಕದಲ್ಲಿ ಆ ಪದಕ್ಕೆ ಬದಲಾಗಿ ನಿಮ್ಮ ಊರನ್ನು ಹಾಕೊಳ್ಳಿ. ನಿಮ್ಮ ಊರಿಗೆ ಬಂದ್ರು, ಯೇಸು ಸ್ವಾಮಿ ನಿಮ್ಮ ಊರಿಗೆ ಬಂದ್ರು. ನೋಡಿ, ಯಾವಾಗಲೂ ಅಷ್ಟೇ ಪ್ರವಾದನ ವಾಕ್ಯಗಳನ್ನ ನಮ್ಮ ಕಣ್ಮುಂದೆ ನಡೀತಾ ಇದೆ ಎಂಬ ಭಾವನೆಯಲ್ಲಿ ನಾವಿರಬೇಕು. ಕಣ್ಮುಂದೆ ನಡೀತಾ ಇದೆ. ಯೇಸು ಸ್ವಾಮಿ ನನ್ನ ಮನೆಗೆ, ನನ್ನ ಊರಿಗೆ ಬಂದ್ರು. ಮೊದಲು ನನ್ನ ಊರಿಗೆ ಬಂದ್ರು. ಅಲ್ಲಿ ನೋಡಿ, ಜಕ್ಕಾಯ ಎಂಬ ಅಥವಾ ಜಾನ್ ಮಾರ್ಕ್ ಎಂಬ ಒಬ್ಬ ವ್ಯಕ್ತಿ ಅಲ್ಲಿದ್ದ. ಅವನು ಸುಂಕ ವಸೂಲಿ ಮಾಡ್ತಾ ಇದ್ದ. ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದ. ಅವನೊಬ್ಬ ಶ್ರೀಮಂತ. ಅಲ್ಲಿ ಎಲ್ಲಿ ಜಕ್ಕಾಯ ಅಂತ ಬರುತ್ತೋ ಅಲ್ಲಿ ನಿಮ್ಮ ಹೆಸರನ್ನ ಸೇರಿಸ್ಕೊಳ್ತಾ ಬನ್ನಿ. ಅದಾದ್ಮೇಲೆ ಜನರು ಏನ್ ಹೇಳ್ತಾ ಇದ್ರು ಆತನನ್ನು ನೋಡಿ, ಜಕ್ಕಾಯನನ್ನು ನೋಡಿ ಏನ್ ಹೇಳ್ತಾ ಇದ್ರು? ಇವನು ಪಾಪಿ ಅಲ್ವಾ? ಇವನು ಪಾಪಿ ಅಂತ ಹೇಳಿದ್ರು. ಈಗ ನಮಗೇನು ಊರಲ್ಲಿ ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದಾರ? ಇಲ್ಲ ಅಲ್ವಾ? ಅದೇ ಹೇಳ್ತಾ ಇರೋದು ಇವನು ಸರಿ ಇಲ್ಲ. ಈಗ ನಮ್ಮ ಕುಟುಂಬದಲ್ಲಿರುವವರು ಏನ್ ಹೇಳ್ತಾರೆ? ಇವನು ಸರಿ ಇಲ್ಲ ಹೇಳ್ತಾರ? ಪ್ರೈಸ್ ದಿ ಲಾರ್ಡ್. ಹೇಳ್ತಾರೆ. ಆಗ ಜಕ್ಕಾಯನ ಸ್ಥಾನದಲ್ಲಿ ನೀವಿದ್ದಾಗ ಅಲ್ಲಿ ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಬಂದ್ರು. ಏನಕ್ಕೆ ಬಂದ್ರು? ಜಕ್ಕಾಯನ ಮನೆಗೆ ಬರ್ಲಿಕ್ಕೆ ಕಾರಣ ಏನು? ಯಾರಾದ್ರು ಒಬ್ರು ಹೇಳಿ. ಒಬ್ರು ಎಸ್ ಸಿಸ್ಟರ್, ನೀವ್ ಹೇಳಿ. ಜಕ್ಕಾಯನು ಮನ ಪರಿವರ್ತನೆ ಹೊಂದಬೇಕಾಗಿತ್ತು ಬ್ರದರ್, ಅದಕ್ಕಾಗಿ ಯೇಸು ಸ್ವಾಮಿ ಅವ್ರ ಮನೆಗೆ ಬರ್ತಾರೆ. ಮನ ಪರಿವರ್ತನೆ ಹೊಂದಬೇಕಾಗಿತ್ತು. ಓಕೆ, ಆಮೇಲೆ ಕುಟುಂಬ ರಕ್ಷಣೆ ಹೊಂದಬೇಕಾಗಿತ್ತು. ಆಮೇಲೆ ಬೇರೆಯವರು ಅವನು ಪಾಪದಲ್ಲಿದ್ದ ಬಂದ್ರು. ಓಕೆ, ಆಮೇಲೆ ಬೇರೆಯವರು ಪರಿಶುದ್ಧನಾಗಿ ಮಾಡ್ಲಿಕ್ಕೆ ಬಂದ್ರು. ಜಕ್ಕಾಯ ಪಾಪಿಯಾಗಿದ್ದ ಪರಿಶುದ್ಧನಾಗ್ಲಿಕ್ಕೆ ಮಾಡ್ಲಿಕ್ಕೆ ಬಂದ್ರು. ಆಮೇಲೆ ಆತನ ಮನಸ್ಸಿನಲ್ಲಿ ಯೇಸು ಸ್ವಾಮಿಯನ್ನು ನೋಡಿ ಬಂದ್ರು. ನೋಡಿ, ಯೇಸು ಸ್ವಾಮಿ, ಓಕೆ ಮ್ಯೂಟ್ ಮಾಡ್ಕೊಳ್ಳಿ. ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಬರಲಿಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ವಾಕ್ಯ ಓದೋಣ. 3ನೇ ವಾಕ್ಯ ಓದಿ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು, ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರು, ಅವನಿಂದಾಗಲಿಲ್ಲ. ಸಾಕು ಸಿಸ್ಟರ್, ಸಾಕು. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಎಲ್ಲರೂ ಹೇಳೋ ಪ್ರಕಾರನೇ ಅವನು ಪಾಪಿ. ಎಲ್ಲರೂ ಹೇಳೋ ಪ್ರಕಾರ ನಾವು ಕೂಡ ಪಾಪಿಗಳೇ. ನಮಗೆ ದಿನಕ್ಕೆ ಎಷ್ಟು ಬಾರಿ ಹೇಳ್ತಾರೆ? ನೋಡಿದಾಗೆಲ್ಲ ಹೇಳ್ತಾ ಇರ್ತಾರೆ. ನಾವು ಇರ್ಲಿ ಇಲ್ದೆ ಹೋಗ್ಲಿ ಹೇಳ್ತಾ ಇರ್ತಾರೆ, ಅವನ್ ಸರಿ ಇಲ್ಲ. ನಾವೇನ್ ಮಾಡ್ತೀವಿ? ಅವ್ರಿಂಗ್ ಹೇಳಿದ್ರು ಇವ್ರಿಂಗ್ ಹೇಳಿದ್ರು ಅನ್ಕೊಂಡೇ ಕಾಲ ಕಳೀತಾ ಇದೀವಿ. ಜಕ್ಕಾಯನ್ಗೂ ಅದೇ ಹೇಳ್ತಾ ಇದ್ರು. ಆದ್ರೆ ಜಕ್ಕಾಯನ ಆಸೆ ಏನಿತ್ತು? ಜಕ್ಕಾಯನ ಆ ಒಂದು ಟಾರ್ಗೆಟ್ ಏನಿತ್ತು? ಯೇಸುವನ್ನು ನೋಡಬೇಕೆಂಬ ಒಂದು ಅಪೇಕ್ಷೆ, ಯೇಸುವನ್ನು ನೋಡಬೇಕೆಂಬ ಒಂದು ದಾಹ, ಪ್ರಭು ಯೇಸು ಕ್ರಿಸ್ತರನ್ನು ನೋಡಬೇಕೆಂಬ ಒಂದು ಏನ್ ಹೇಳ್ತಾರೆ, ಬಲವಾದ ಒಂದು ಆಸೆ ಆತನಲ್ಲಿತ್ತು. ಹಂಬಲ, ಕುತೂಹಲ. ಆದ್ರೂ ಕೂಡ ಆತ ಗಿಡ್ಡ ವ್ಯಕ್ತಿ. ಈಗ ನಾವು ಕೂಡ ಲೋಕದಲ್ಲಿ ಗಿಡ್ಡ ವ್ಯಕ್ತಿಗಳೇ. ಯಾಕೆ? ಅವರಲ್ಲಿ ಅಧಿಕಾರ ಇದೆ, ನಮ್ಮಲ್ಲಿಲ್ಲ. ಅವರಲ್ಲಿ ಹಣ ಇದೆ, ನಮ್ಮಲ್ಲಿಲ್ಲ. ಅವರಲ್ಲಿ ಆಸ್ತಿ ಇದೆ, ನಮ್ಮಲ್ಲಿಲ್ಲ. ಸುಮಾರು ವ್ಯಕ್ತಿಗಳನ್ನು ಹೋಲಿಸ್ಕೊಳ್ತಾ ಹೋದ್ರೆ ನಾವು ಗಿಡ್ಡ ವ್ಯಕ್ತಿಗಳೇ. ಆದ್ರೆ ಜನಜಂಗುಳಿಯ ಮಧ್ಯದಲ್ಲಿ, ಜನಜಂಗುಳಿ ಅಂದ್ರೆ ಏನು? ಒಬ್ರ ಇಬ್ರ? ಎಷ್ಟು ಜನ ಇರ್ಬೋದು ಜನಜಂಗುಳಿ ಅಂದ್ರೆ? ಸಾವಿರಾರು ಜನಗಳ ಮಧ್ಯದಲ್ಲೂ ಕೂಡ ಅಷ್ಟು ಮುಳ್ಳು ಪದೆಗಳು ತುಳಿತಾ ಇದ್ರು. ಯಾರನ್ನ? ಗಿಡ್ಡವಾದ ವ್ಯಕ್ತಿ ಜಕ್ಕಾಯನನ್ನ ತುಳಿತಾ ಇದ್ರು. ಮತ್ತಾಯನ ಬರೆದ ಶುಭ ಸಂದೇಶಕ್ಕೆ ಹೋಗೋಣ. ಈಗ
ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಏನಂತ ಹೇಳ್ತಾರೆ? ಮುಳ್ಳು ಪದೆಗಳ ಮಧ್ಯದಲ್ಲಿ ಬಿದ್ದ ಬೀಜಕ್ಕೆ ಸಮಾನಗಳು. ಬಿದ್ದ ಕಾಳು. ಏನಾಗ್ತಾ ಇದೆ ಇಲ್ಲಿ? ಹಾಕಿ ತುಳಿತಾ ಇದ್ದಾರೆ. ಮಾತುಗಳ ಮುಖಾಂತರ ಅದುಮ್ತಾ ಇದ್ದಾರೆ. ಮಾತುಗಳ ಮುಖಾಂತರ ಕೆಟ್ಟ ಕೆಟ್ಟ ಮಾತುಗಳು. ಇವನ್ ಸರಿ ಇಲ್ಲ, ಇವನ್ ಯಾರು? ಜನಜಂಗುಳಿ ಮಧ್ಯದಲ್ಲಿ ಅಷ್ಟೆಲ್ಲ ಹೇಳಿದ್ರು ಕೂಡ ಆತನ ಆಸೆ ಏನಾಗಿತ್ತು? ನಾನು ಯೇಸು ಸ್ವಾಮಿಯನ್ನ ನೋಡ್ಬೇಕು. ಆದ್ರೂ ಆಗ್ಲಿಲ್ಲ ಅವನ ಕೈಲಿ. ಜನಜಂಗುಳಿ ಮಧ್ಯದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ನಮ್ ಕೈಲೂ ಆಗ್ತಲ್ಲ. ಈಗ ಪ್ರಾರ್ಥನೆ ಮಾಡಕ್ ಆಗ್ತಲ್ಲ, ಸರಿಯಾಗಿ ಸ್ತುತಿ ಮಾಡಕ್ ಆಗ್ತಲ್ಲ, ವಾಕ್ಯಗಳನ್ನ ಧ್ಯಾನ ಮಾಡಕ್ ಆಗ್ತಲ್ಲ, ಮುಖ್ಯವಾಗಿ ಪ್ರವಾದನ ವಾಕ್ಯಗಳನ್ನ ಓದ್ಲಿಕ್ಕೆ ಆಗ್ತಲ್ಲ. ಪ್ರವಾದನ ವಾಕ್ಯಗಳನ್ನು ಓದ್ಬೇಕು ನಾವು. ಪ್ರವಾದನ ವಾಕ್ಯಗಳನ್ನು ಓದುದ್ರೇನೆ ನಮಗೆ ಅರ್ಥ ಆಗೋದು ದೇವರು ನಮಗೆ ಯಾವ ಎಚ್ಚರಿಕೆಯ ಸಂದೇಶವನ್ನ ಇಟ್ಟಿದ್ದಾರೆ ಅಂತ. ಪ್ರವಾದನ ವಾಕ್ಯಗಳನ್ನು ನಾವು ಓದದೆ ಹೋದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಆ ಪ್ರವಾದನ ವಾಕ್ಯಗಳು ನಮಗೆ ಎಚ್ಚರಿಕೆಯನ್ನು ಕೊಡೋದಿಲ್ಲ. ಇವತ್ತು ಎಲ್ಲ ಅದುಮ್ತಾ ಇದೆ ನಮಗೆ. ಹಾಗಾಗಿ ಆದ್ರೆ ಜಕ್ಕಾಯ ಹಾಗೆ ಬಿಟ್ನ ಇಲ್ಲ, ಮತ್ತೊಂದು ಮಾರ್ಗ ಹುಡುಕದ. ಜನಜಂಗುಳಿಯ ಮಧ್ಯದಲ್ಲಿ ಏನ್ ಮಾಡ್ದ? ಮತ್ತೊಂದು ಮಾರ್ಗ. ಓಡಿ ಹೋಗಿ ಮರ ಹತ್ಕೊಂಡ. ಮರ ಹತ್ತಿ ಕುಳಿತ ತಕ್ಷಣ ಅವನ ಆ ಒಂದು ಆಸೆಯನ್ನ, ಅವನ ಒಂದು ಹಂಬಲವನ್ನ ನೋಡಿದ ಯೇಸು, ನೀನು ಪಾಪಿ, ನೀನಲ್ಲೇ ಆ ಕಡೆ ಮರ ಹತ್ತಬಾರ್ದು, ನಾನು ನಿನ್ನ ಕಣ್ಣು ಕಾಣಿಸ್ಕೊಳ್ಳಲ್ಲ, ಅದೆಲ್ಲ ಏನು ಹೇಳಿಲ್ಲ. ನೇರವಾಗಿ ಹೇಳಿದ್ರು, ಇಳಿದು ಬಾ ಜಕ್ಕಾಯ, ನಾನು ನಿನ್ನ ಮನೆಯಲ್ಲಿ ತಂಗಬೇಕು. ಇವತ್ತು ನಮ್ಮನ್ನು ಕೂಡ ನೋಡಿ ಯೇಸು ಹೇಳ್ತಾರೆ, ನಮ್ಮನ್ನು ಕೂಡ ಯೇಸು ಸ್ವಾಮಿ ಅದೇ ಹಂಬಲ, ಜಕ್ಕಾಯನಲ್ಲಿದ್ದಂತ ಹಂಬಲ, ಜಕ್ಕಾಯನಲ್ಲಿದ್ದಂತ ಅಪೇಕ್ಷೆ ಏನಾದರೂ ಇದ್ದಿದ್ದೇ ಆದ್ರೆ ಖಂಡಿತವಾಗ್ಲೂ ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕದಿಂದ ನಮ್ಮನ್ನು ನೋಡ್ತಾರ ಪ್ರಭು ಯೇಸು ಕ್ರಿಸ್ತರು. ಓಕೆ, ಒಂದು ವಾಕ್ಯ ಓದೋಣ. ಕೀರ್ತನೆಗಳ ಗ್ರಂಥ 14ನೇ ಅಧ್ಯಾಯ 2ನೇ ವಾಕ್ಯ ಓದಿ. 14:2. ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತಿಹರು, ದೇವರನ್ನು ಅರಸುವ ಸನ್ಮತಿಗಳಾರೆಂದು ವೀಕ್ಷಿಸುತ್ತಿಹರು. ಪ್ರತಿಯೊಬ್ಬರನ್ನ ಏನ್ ಮಾಡ್ತಾ ಇದಾರೆ? ದೇವರು ನೋಡ್ತಾ ಇದ್ದಾರೆ. ನಾವ್ ಯಾರು, ನಮ್ಮ ಹಂಬಲ ಏನು, ಏನ್ ನಡೀತಾ ಇದೆ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ, ನಮ್ಮ ಆಸೆ ಆಕಾಂಕ್ಷೆಯನ್ನು ಅದುಮಿಟ್ಟಿರುವ ಮುಳ್ಳು ಪದೆಗಳು ಯಾವುದು ಎಂಬುದನ್ನು ನೋಡ್ತಾ ಇದ್ದಾರೆ. ನೋಡಿದ ಮೇಲೆ ನಮ್ಮ ದಾಹ ಇನ್ನೂ ಹೆಚ್ಚಾಗಬೇಕು. ಮುಳ್ಳು ಪದೆಗಳು ಎಷ್ಟು ಅದುಮ್ತಾ ಇದೆಯೋ ಅಷ್ಟು ನಾವು ಇನ್ನೂ ಬಲ ಹೊಂದಬೇಕು. ಆಗ ನಮ್ಮ ಮನೆಗೆ ಅವರು ಬರ್ತಾರೆ. ಅವಾಗ ಪ್ರೈಸ್ ದಿ ಲಾರ್ಡ್. ಅವ್ರು ಬಂದ ತಕ್ಷಣ, ಅವ್ರು ನಮ್ಮ ಕುಟುಂಬಕ್ಕೆ ಬಂದ ತಕ್ಷಣ ಏನಾಗುತ್ತೆ? ಎಲ್ಲ ವಿಧವಾದ ಬಂಧನಗಳಿಂದ ಬಿಡುಗಡೆ. ಹೌದಾ? ಎಲ್ಲ ಬಂಧನಗಳಿಂದ ಬಿಡುಗಡೆ. ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಬಂದ್ರು. ಯೇಸು ಸ್ವಾಮಿಯ ಹೃದಯ ಪರಿವರ್ತನೆ ನೋಡಿ ಹೆಂಗಾಯ್ತು. ಯೇಸು ಸ್ವಾಮಿ ಒಂದು ಮಾತು ಮಾತಾಡಲಿಲ್ಲ. ಇದೆಲ್ಲ ನಡೆದಿರುವ ವಿಷಯಗಳು, ಇದೆಲ್ಲ ನಡೆದಿರುವ ಘಟನೆಗಳು. ಇದೆಲ್ಲ ಯೇಸು ಸ್ವಾಮಿ ನಮಗೆ ತಿಳಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀನು ಒಳ್ಳೆಯವನಾದ್ರೆ ಪರಲೋಕಕ್ಕೆ ಬಾ, ನೀನು ಕೆಟ್ಟವನ ನರಕಕ್ಕೆ ಹೋಗು ಅಂತ ಹೇಳ್ಬೋದು. ಎರಡೇ ಮಾತಲ್ಲಿ ಮುಗಿಸ್ಬೋದು. ನಾವು ಮುಗಿಸ್ತೀವಲ್ವಾ? ಇವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ನೀನು ಮಾಡೋ ತಪ್ಪು, ಅದು ಮಾಡೋ ತಪ್ಪು. ನಾವು ಬೇರೆಯವ್ರ ತಪ್ಪನ್ನೇ ಜಾಸ್ತಿ ಫೋಕಸ್ ಮಾಡ್ತೀವಿ. ಯೇಸು ಸ್ವಾಮಿ ಹಾಗೆ ಮಾಡ್ತಾ ಇಲ್ಲ. ನಮ್ಮನ್ನ ಈಗಲೂ ಕೂಡ ನಮಗೆ ನೋಡಿ ಇಂಥ ಉನ್ನತವಾದ ಸ್ಥಾನವನ್ನ ಕೊಟ್ಟಿದ್ದಾರೆ. ಜಕ್ಕಾಯನ ವಿಷಯವಾಗಿ ನಮಗೆ ತಿಳಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ತಿಳಿಸ್ತಾ ಇದ್ದಾರೆ, ಎಚ್ಚರಿಕೆ ಸಂದೇಶವಾಗಿ ತಿಳಿಸ್ತಾ ಇದ್ದಾರೆ. ಜಕ್ಕಾಯ ಈ ರೀತಿ ಜೀವಿಸಿದ್ರು, ನೀನು ಕೂಡ ಈ ರೀತಿ ಜೀವಿಸ್ತಾ ಇದೀಯಾ? ಜಕ್ಕಾಯನ ಆಸೆ ಈ ರೀತಿ ಇತ್ತು, ನಿನ್ನ ಆಸೆನೂ ಅದೇ ರೀತಿ ಇರಬೇಕು. ಜಕ್ಕಾಯನ ಮಾರ್ಗ ಹೇಗಿತ್ತು, ನನ್ನ ಮಾರ್ಗ ಹೇಗಿದೆ? ಜಕ್ಕಾಯನ ಮನೆಗೆ ನಾನು ಬಂದೆ, ನಾನು ಕೂಡ ನಿನ್ನ ಮನೆಗೆ ಬರ್ತೀನಿ. ಇದೆಲ್ಲವನ್ನ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಜಕ್ಕಾಯನ ಕುಟುಂಬಕ್ಕೆ ಬಂದ ಹಾಗೆ ನಮ್ಮ ಕುಟುಂಬಕ್ಕೂ ಬರ್ತಾರೆ ಯೇಸು ಸ್ವಾಮಿ.
ಎರಡನೇ ಬರುವಿಕೆಯಲ್ಲಿ ಬರ್ತಾರೆ. ಮೊದಲನೇ ಬರುವಿಕೆಯಲ್ಲಿ ಜಕ್ಕಾಯನ ಮನೆಗೆ ಬಂದ್ರು. ಎರಡನೇ ಬರುವಿಕೆಯಲ್ಲಿ ನಮ್ಮ ಮನೆಗೆ ಬರ್ತಾರೆ. ಆಮೇನ್. ಆಮೆನ್. ಆಮೆನ್. ಒಂದು ವಾಕ್ಯ ಓದಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ವಾಕ್ಯ 20 ಓದಿ. ವಾಕ್ಯ 20. ಇಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ, ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ಈಗ ಜಕ್ಕಾಯನ ಆ ಒಂದು ಘಟನೆಗೂ ಇಲ್ಲಿ ನಮಗೆ ತಿಳಿಸಿಕೊಡ್ತಿರುವ ಘಟನೆಗೂ ಸರಿಯಾದ ಹೋಲಿಕೆ ಇದೆಯಾ ಇಲ್ವಾ? ಹೋಲಿಕೆ ಒಂದೇನೆ ಬ್ರದರ್. ಇದೆ brother. ಒಂದೇ ಹೋಲಿಕೆ ಅಲ್ವಾ? ಈಗ ನಾವು ಯಾವ ಕಾಲದಲ್ಲಿದ್ದೀವಿ? ಯಾವ ಕಾಲದಲ್ಲಿ? ಪ್ರಕಟಣೆಯ ಕಾಲದಲ್ಲಿದ್ದೀವಿ. ಅದಾ? ಹೌದು. ಹೌದು ಬ್ರದರ್. ಪ್ರಕಟಣೆಯ ಕಾಲದಲ್ಲಿದ್ದೀವಿ ನಾವು. ಪ್ರಕಟಣೆ ಪುಸ್ತಕದ ಕಾಲದಲ್ಲಿ. ಪ್ರಕಟಣೆ ಪುಸ್ತಕದ ಕಾಲದ ಎಷ್ಟನೇ ಅಧ್ಯಾಯದಲ್ಲಿದ್ದೀವಿ? ಎಷ್ಟನೇ ಅಧ್ಯಾಯ ತನಕ ನೆರವೇರಿದೆ? ಆ 18ನೇ ಅಧ್ಯಾಯದ ತನಕ ಎಲ್ಲವೂ ನೆರವೇರಿದೆ. ಎಲ್ಲವೂ ನೆರವೇರ್ತಾ ಇದೆ. 18ನೇ ಅಧ್ಯಾಯ ನೆರವೇರ್ತಾ ಇದೆ. 17 ಎಲ್ಲ ಆಗೋಯ್ತು. 18 ಇನ್ನೆಷ್ಟು ಅಧ್ಯಾಯ ಉಳಿದಿದೆ? 4 ಅಧ್ಯಾಯ. ಆ 4ರಲ್ಲಿ 19ನೇ ಅಧ್ಯಾಯ ಇದೆ ನೋಡಿ. ಇದೇ ತುಂಬಾ ಮುಖ್ಯ. ಇನ್ನು ಒಂದು ಅಧ್ಯಾಯ ನೆರವೇರ್ತು ಅಂತ ಹೇಳಿದ್ರೆ, ಇದು ಒಂದು ಅಧ್ಯಾಯ ನೆರವೇರಿಸೋದ್ರಲ್ಲಿ ನಾವೇನು ಮಾಡಬೇಕು? ನಾವಿನ್ನೂ ಪರಿಶುದ್ಧರಾಗಬೇಕು. ಆಮೇಲೆ ಜಕ್ಕಾಯನ ಮನೆಗೆ ಬಂದಂತ ಯೇಸು ನಮಗೆ ಮುಂಚಿತವಾಗಿ ಹೇಳ್ತಾ ಇದ್ದಾರೆ, ಈಗೋ ನನ್ನ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ, ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ಇದು ಪ್ರಭು ಯೇಸು ಕ್ರಿಸ್ತನು ನುಡಿದಂಥದ್ದು. ಪ್ರಭು ಯೇಸು ಕ್ರಿಸ್ತನು ನುಡಿದಂಥದ್ದು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಬ್ರದರ್. ಯೇಸು ಸ್ವಾಮಿ ನುಡಿದಂಥದ್ದು. ಯೇಸು ಸ್ವಾಮಿ ಇದು ಪ್ರವಾದನೆಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಜಕ್ಕಾಯನ ಮನೆಯ ವಿಷಯವನ್ನು ತಿಳಿಸಿ ನಂತರ ಒಂದು ಪ್ರವಾದನೆ ಇಟ್ಟಿದ್ದಾರೆ. ನಾನು ಇನ್ನೊಂದು ನೋಡಿ, ಇಲ್ಲಿ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ಓದ್ದೋ, ನಾನು ಬಾಗಿಲ ಬಳಿ ನಿಂತಿದ್ದೇನೆ. ಅದೇ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 12ರಲ್ಲಿ ನಾವು ಓದೋಣ. 12. ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು. ಇಗೋ ನಾನು ಬೇಗನೆ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ ಕೊಡಲಾಗುವ ಪ್ರತಿಫಲವು ನನ್ನ ಕೈಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ನಾನು ಅತಿ ಬೇಗನೆ ಬರುತ್ತಿದ್ದೇನೆ. ಯಾಕೆಂದ್ರೆ ಪ್ರವಾದನ ವಾಕ್ಯಗಳನ್ನ ಓದುವವರು ಧನ್ಯರು. ವಾಕ್ಯ ಹೇಳುತ್ತೆ, ಪ್ರವಾದನ ವಾಕ್ಯಗಳನ್ನು ನಾವು ಪ್ರತಿದಿನ ಓದಬೇಕು. ದಾಹ ಇರಬೇಕು. ಯೇಸು ಸ್ವಾಮಿ ಆ ಪ್ರವಾದನ ವಾಕ್ಯಗಳ ಮುಖಾಂತರ ನಮಗೆ ಎಚ್ಚರಿಕೆ ಕೊಡ್ತಾ ಹೋಗ್ತಾರೆ. ಪ್ರವಾದನ ಗ್ರಂಥದ ಮುಖಾಂತರ, ಪ್ರವಾದನ ಗ್ರಂಥದಲ್ಲಿರುವಂತಹ ಒಂದೊಂದು ವಾಕ್ಯಗಳು ನಮ್ಮೊಂದಿಗೆ ಮಾತನಾಡುವಾಗ ಖಂಡಿತವಾಗಿಯೂ ನಾವು ಪರಲೋಕ ಸೇರುವುದಕ್ಕಾಗಿ ನಮ್ಮನ್ನೇ ನಾವು ಬಲಪಡಿಸಿಕೊಳ್ಳುತ್ತೇವೆ. ನಮ್ಮ ಕುಟುಂಬದಲ್ಲಿರುವ ಮಕ್ಕಳನ್ನು ಬಲಪಡಿಸಿಕೊಳ್ಳುತ್ತೇವೆ. ಪ್ರೈಸ್ ದಿ ಲಾರ್ಡ್. ಯಾರು ಕುಟುಂಬ ಸಮೇತವಾಗಿ ಪರಲೋಕಕ್ಕೆ ಹೋಗೋದಿಲ್ಲ. ಕುಟುಂಬದಲ್ಲಿ ಒಂದು ವಾಕ್ಯ ಇದೆ ನೋಡಿ, 14ನೇ ವಾಕ್ಯ ಓದಿ. 22:14. ತಮ್ಮ ನಿಲುವಂಗಿಗಳನ್ನು ತೊಳೆದು ಶುದ್ಧವಾಗಿಟ್ಟುಕೊಂಡಿರುವವರು ಭಾಗ್ಯವಂತರು, ಜೀವದ ಫಲವನ್ನು ಸವಿಯುವ ಹಕ್ಕು ಅವರಿಗಿರುತ್ತದೆ. ಹೆಬ್ಬಾಗಿಲಿನ ಮೂಲಕ ಅವರು ಆ ನಗರವನ್ನು ಸೇರುವರು. ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರವಾಗಿಟ್ಟುಕೊಂಡಿರುವವರು. ನಿಲುವಂಗಿ ಅಂದ್ರೆ ಅರ್ಥ ಏನು? ನಾವು ಹಾಕೊಂಡಿರೋ ಬಟ್ಟೆನ ಇಲ್ಲ, ಅದಕ್ಕೊಂದು ಗೂಢಾರ್ಥ ಇದೆ. ಅದಕ್ಕೊಂದು ಗೂಢಾರ್ಥ ಇದೆ. ನಿಲುವಂಗಿಗಳನ್ನ ತೊಳಿಬೇಕು. ನಿಲುವಂಗಿಗಳನ್ನ ನಾವು ತೊಳೆದು ನಾವು ಶುದ್ಧವಾಗಿಟ್ಟುಕೊಂಡಾಗ ನಾವು ಭಾಗ್ಯವಂತರು. ಪ್ರೈಸ್ ದಿ ಲಾರ್ಡ್. ನಾವು ಅನ್ಕೊಳ್ತೀವಿ ಲೋಕದಲ್ಲಿರುವ ಯಾವುದೋ ವ್ಯಕ್ತಿ ನನಗೆ
ಪ್ರಾರ್ಥನೆ ಮಾಡಿದ್ರು ನಾವು ಪರಲೋಕ ಸೇರ್ತೀವಿ, ಓಕೆ, ನಾನು ಪ್ರತಿದಿನ ದೇವಾಲಯಕ್ಕೆ ಹೋಗ್ತೀನಿ, ಪರಮಪ್ರಸಾದ ತಗೊಳ್ತೀನಿ, ನಾನು ಪ್ರತಿದಿನ ಬಲಿ ಪೂಜೆಗೆ ಕಾಣಿಕೆ ಕೊಡ್ತೀನಿ, ನಾನು ಚರ್ಚಿಗೆ ಇಷ್ಟು ಡೊನೇಷನ್ ಕೊಡ್ತೀನಿ, ಅಷ್ಟು ಡೊನೇಷನ್ ಕೊಡ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ದೊಡ್ಡ ಶಿಲ್ಬೆ ಕೊಡಿಸಿದ್ದೀನಿ, ನಾನು ಮೇಲೆ ಪೇಂಟ್ ಮಾಡಿಸಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಹೇಳಿದ್ರೆ ದೇವರು ಕೇಳ್ತಾರ? ಕೇಳಲ್ಲ ಬ್ರದರ್. ಕೇಳಲ್ಲ. ಯಾಕೆ? ಅದೆಲ್ಲ ನಮ್ಮ ಕರ್ತವ್ಯ, ಮಾಡಬೇಕಾಗಿರೋದು ಅದು ಅಲ್ವಾ? ಅದೆಲ್ಲ ನಮ್ಮ ಕರ್ತವ್ಯ. ಹೌದು. ಮಲಾಕಿಯಲ್ಲಿ ಹೇಳ್ತಾರೆ, ಮಲಾಕಿ ಗ್ರಂಥದಲ್ಲಿ ಹೇಳ್ತಾರೆ, ನನ್ನ ಆಲಯಕ್ಕೆ ಕೊರತೆ ಆಗದಂತೆ ನೀನು ನೋಡಿಕೋ, ನಿನ್ನ ಕುಟುಂಬವನ್ನ ನಾನು ಆಶೀರ್ವದಿಸ್ತೀನಿ ಹೇಳ್ತಾರೆ. ಆ ವಾಕ್ಯ ಓದೋಣ. ಹೇಳ್ತಾರೆ ಬ್ರದರ್. ಮಲಾಕಿ ಗ್ರಂಥ 3ನೇ ಅಧ್ಯಾಯಕ್ಕೆ ಹೋಗಿ. ಮಲಾಕಿ ಗ್ರಂಥ 3ನೇ ಅಧ್ಯಾಯ, ಪ್ರೈಸ್ ದಿ ಲಾರ್ಡ್, 8 ಹಾಗೂ 9 ವಾಕ್ಯಗಳನ್ನು ಓದೋಣ. ನರಮಾನವನು ದೇವರಿಗೆ ಮೋಸ ಮಾಡಬಹುದು, ಆದರೂ ನೀವು ನನಗೆ ಮೋಸ ಮಾಡುತ್ತಿದ್ದೀರಿ. ನಿಮಗೆ ಹೇಗೆ ಮೋಸ ಮಾಡುತ್ತಿದ್ದೇವೆ ಎಂದು ಕೇಳುತ್ತೀರೋ? ನೀವು ತರಬೇಕಾದ ದಶಮಾಂಶದಲ್ಲೂ ಕೊಡಬೇಕಾದ ಕಾಣಿಕೆಯಲ್ಲೂ ಮೋಸ ಮಾಡುತ್ತಿದ್ದೀರಿ. ನೀವು ನಿಮ್ಮ ಜನಾಂಗವೆಲ್ಲವೂ ನನಗೆ ಮೋಸ ಮಾಡುವುದರಿಂದ ನೀವೆಲ್ಲರೂ ಶಾಪಗ್ರಸ್ತರು. ನನ್ನ ಆಲಯದಲ್ಲಿ ಆಹಾರಕ್ಕೆ ಕೊರತೆ ಇಲ್ಲದಿರುವಂತೆ ದಶಮಾಂಶವನ್ನು ಪೂರ್ತಿಯಾಗಿ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿ. ಆ ಬಳಿಕ ಪರಲೋಕದ ದ್ವಾರಗಳನ್ನು ತೆರೆದು ತುಂಬಿ ತುಳುಕುವಷ್ಟು ವರದಾನಗಳನ್ನು ನಿಮ್ಮ ಮೇಲೆ ಸುರಿಸುವೆನೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ನೋಡಿ. ಇದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ. ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ. ಅದೊಂದು ವಾಗ್ದಾನ ಅದು ಅಲ್ವಾ? ಓಕೆ, ಇನ್ನೊಂದು ವಾಕ್ಯ ಮುಂದುವರ್ಸೋಣ. ಹಾಗೆ 12 ತನಕ ಓದಿ, ಮೆತ್ತಗೆ ಓದಿ, ಈಗ ಅರ್ಥ ಆಗತರ ಓದಿ. ನಿಮ್ಮ ಬೆಳೆಯ ಬೆಳೆ ಹುಳ ಉಪ್ಪಟೆಗಳಿಂದ ನಾಶವಾಗದಂತೆ ನೋಡಿಕೊಳ್ಳುವೆನು. ನಿಮ್ಮ ತೋಟದಲ್ಲಿ ದ್ರಾಕ್ಷಿ ಹಣ್ಣು ಉದುರಿ ಹೋಗದಂತೆ ಮಾಡುವೆನು. ಆಗ ಎಲ್ಲ ರಾಷ್ಟ್ರಗಳು ನಿಮ್ಮನ್ನು ಧನ್ಯರೆಂದು ಹೊಗಳುವರು. ನಿಮ್ಮ ನಾಡು ಚೆಲುವಿನ ನಾಡಾಗಿರುವುದು. ಇದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ. ನನ್ನ ಆಲಯದ ಆಹಾರಕ್ಕೆ ಕೊರತೆಯಾಗದಂತೆ ದಶಮಾಂಶವನ್ನು ಪೂರ್ತಿಯಾಗಿ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿ. ಆ ಬಳಿಕ ಪರಲೋಕದ ದ್ವಾರಗಳನ್ನು ತೆರೆದು ತುಂಬಿ ತುಳುಕುವಷ್ಟು ವರದಾನಗಳನ್ನು ನಿಮ್ಮ ಮೇಲೆ ಸುರಿಸುವೆನೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ನೋಡಿ. ಇದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ. ಅವ್ರೇನ್ ಹೇಳ್ತಿದ್ರೆ, ನನ್ನ ಆಲಯದಲ್ಲಿ ಯಾವುದೋ ಕೊರತೆ ಇರಬಾರದು. ನೀನು ಅದನ್ನ ಮಾಡಿದೆ ಅಂತ ಹೇಳಿದ್ರೆ ನಿನ್ನ ಭೂಮಿಯ ಬೆಳೆಗಳನ್ನ, ಅಂದ್ರೆ ಅರ್ಥ ಏನು? ನಮ್ಮ ಕುಟುಂಬದ ಸಂಪೂರ್ಣ ಜವಾಬ್ದಾರಿನ ಯಾರು ಹೊತ್ಕೊಳ್ತಾರೆ? ಪ್ರೈಸ್ ದಿ ಲಾರ್ಡ್. ದೇವರು ಹೊತ್ಕೊಳ್ತಾರಲ್ವಾ? ಪ್ರಭು ಯೇಸು ಕ್ರಿಸ್ತರು ಹೊತ್ಕೊಳ್ತಾರೆ. ಹಾಗಾಗಿ ನಾವು ಪ್ರವಾದನೆಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಪ್ರವಾದನ ವಾಕ್ಯಗಳ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕು. ತಮ್ಮ ನಿಲುವಂಗಿಗಳನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು. ನಿಲುವಂಗಿಗಳು ಅನ್ನೋದು ಏನು ಅನ್ನೋದನ್ನ ನಾನು ಬೇಕಾದ್ರೆ ಮುಂದಿನ ಕ್ಲಾಸ್ನ ತಿಳಿಸ್ಕೊಡ್ತೀನಿ. ಬೈಬಲ್ ಅಲ್ಲಿರುವ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಗೂಢಾರ್ಥ ಇದೆ. ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಗೂಢಾರ್ಥ ಇದೆ. ಶುಭ್ರವಾಗಿಟ್ಟುಕೊಳ್ಳೋದು ಅಂದ್ರೆ ಏನು? ಯಾವ ತರ ಶುಭ್ರವಾಗಿಟ್ಟುಕೊಳ್ಳೋದು? ಭಾಗ್ಯವಂತರು ಅಂದ್ರೆ ಏನು? ನಾವು ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೆ. ಭಾಗ್ಯವಂತರು ಅಂದ್ರೆ ಏನು? ಸ್ವರ್ಗಕ್ಕೆ ಅವರು ಭಾಗ್ಯವಂತರು ಅಲ್ವಾ? ಸ್ವರ್ಗಕ್ಕೆ ಅವರು ಬಾಧ್ಯಸ್ಥರು. ಆಮೇಲೆ ನೋಡಿ, ಯಾವಾಗ ನಾವು ಭಾಗ್ಯವಂತರಾಗ್ತೀವಿ ಅಂತ ಹೇಳಿದ್ರೆ ಪ್ರವಾದನ ವಾಕ್ಯಗಳನ್ನ ಓದಿ, ಪ್ರವಾದನ ವಾಕ್ಯಗಳನ್ನ ಆಲಿಸಿ, ಪ್ರವಾದನ ವಾಕ್ಯಗಳು ನುಡಿಯುವಂತೆ ಯಾವಾಗ ನಾವು ನಡೀತೀವೋ ಆಗ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು. ಬೇಕಾದ್ರೆ ಒಂದು ಕೆಲಸ ಮಾಡಿ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯಕ್ಕೆ ಹೋಗಿ. 1ನೇ ಅಧ್ಯಾಯ 3ನೇ ವಾಕ್ಯ. ನಾನು ಹೇಗೆ ಹೇಳ್ತೀನೋ ಅದೇ ತರ ಓದಬೇಕು, ಅರ್ಜೆಂಟ್ ಪಡಬೇಡಿ. ಓಕೆ, 3ನೇ ವಾಕ್ಯದ, ಇಲ್ಲಾಂದ್ರೆ ನಾನೇ ಓದ್ತೀನಿ ತಗೊಳ್ಳಿ. 3ನೇ ವಾಕ್ಯ, ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು, ಓದಿದ್ದನ್ನ ಕೇಳಿಸಿಕೊಳ್ಳುವವರು ಧನ್ಯರು,
ಮತ್ತು ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಯಿತು. ಅದೇ ರೀತಿ ಅದಕ್ಕೆ ಸೇರಿಸಿಕೊಂಡು ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 19 ಅಥವಾ 18 ಓದೋಣ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೂ ನಾನು ಕೊಡುವ ಎಚ್ಚರಿಕೆ ಇದು. ಇಲ್ಲಿ ವಾಕ್ಯ ಏನ್ ಹೇಳ್ತದೆ? 1:3 ಏನ್ ಹೇಳ್ತದೆ? ಕೇಳಿಸಿಕೊಳ್ಳುವವರು ಧನ್ಯರು. ಆದ್ರೆ ಕೇಳಿಸಿಕೊಳ್ಳುವವರಿಗೆ ನಾನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾವನಾದರೂ ಇವುಗಳನ್ನು ಏನಾದರೂ ಕೂಡಿಸಿದರೆ ದೇವರು ಅವನ ಮೇಲೆ ಪುಸ್ತಕದಲ್ಲಿ ಬರೆಯುವ ವಿಪತ್ತುಗಳನ್ನ ಬಂದಿರುವಂತೆ ಮಾಡುವರು. ಪ್ರೈಸ್ ದಿ ಲಾರ್ಡ್. ನೋಡಿ, ಇದೆಲ್ಲ ನಮಗೆ ಕೊಡುವಂತ ಎಚ್ಚರಿಕೆ. ಹಾಗಾಗಿ ಪ್ರವಾದನೆಗಳನ್ನು ನಾವು ಅಲ್ಲಗಳೆಯಬಾರದು. ಯಾವಾಗ ನಾವು ಪವಿತ್ರಾತ್ಮರಿಗೆ ನಮ್ಮ ಜೀವನದಲ್ಲಿ ಹೆಚ್ಚು ಮಹತ್ವ ಕೊಡ್ತೀವೋ ಆಗ ಪ್ರವಾದನೆಗಳನ್ನ ಅವರು ನಮಗೆ ವಿವರಿಸ್ತಾ ಹೋಗ್ತಾರೆ, ಪ್ರವಾದನೆಗಳನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಈಗ ನಾವು ದೇವರ ರಾಜ್ಯ ಸೇರ್ಬೇಕಂದ್ರೆ ಏನ್ ಮಾಡಬೇಕು? ಪ್ರವಾದನ ವಾಕ್ಯದ ಪ್ರಕಾರ ನಡ್ಕೊಂಡು ಹೋಗ್ಬೇಕು ನಾವು. ಪ್ರವಾದನೆಯ ಹೌದು, ಅದರಂತೆ ನಡಿಬೇಕೆ ಹೊರತು ನಮ್ಮ ಆಲೋಚನೆಯಂತೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ತಿಳಿಸ್ಕೊಟ್ರು, ಇವ್ರು ತಿಳಿಸ್ಕೊಟ್ರು. ಕೆಲವು ತಮಾಷೆಯ ಮೆಸೇಜ್ಗಳು ನಿಮಗೆ ಬರ್ತಾ ಇರ್ತವೆ, ನೋಡಿದ್ದೀರಾ? ಬೆಳಗ್ಗೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ರಿ, ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆ ಮಾಡ್ರಿ. ಈ ಒಂದು ಸಂದೇಶವನ್ನ 15 ಜನಕ್ಕೆ ಕಳಿಸ್ರಿ. ಈ ಮೆಸೇಜ್ ಅನ್ನು ನೀವು 20 ಜನಕ್ಕೆ ಫಾರ್ವರ್ಡ್ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಇದೆಲ್ಲ ನೋಡಿದಿರ ಎಲ್ಲಾದ್ರು? ಅಲ್ವಾ? ಆದ್ರೆ ಬೈಬಲ್ ಹೇಳುತ್ತೆ, ನಮ್ಮನ್ನು ಉಂಟು ಮಾಡಿದ ದೇವರು ನಿದ್ರಿಸದ ದೇವರು. ಆಮೆನ್. ನೀವು ಯಾವಾಗ ಬೇಕಾದ್ರೂ ಯೇಸುವೆ ಅಂತ ಕರೆದಾಗ ಅವ್ರು ಓಡ್ ಬರ್ತಾರೆ. ಆಮೆನ್. ಹೌದಾ? ಹೌದಾ? ನಿಜನಾ? ಒಂದು ವಾಕ್ಯ ಓದೋಣ. ಒಂದು ವಾಕ್ಯ ಓದೋಣ. ಪ್ರಕಟಣೆ, ಇದು ಕೀರ್ತನೆಗಳ ಗ್ರಂಥ 121ನೇ ಅಧ್ಯಾಯ 4ನೇ ವಾಕ್ಯ. ಈಗೋ ಇಸ್ರಾಯೇಲರನ್ನು, ಕೀರ್ತನೆ 121 ವಾಕ್ಯ 4. ಈಗೋ ಇಸ್ರಾಯೇಲರನ್ನು ಕಾಯುವಾತನು ನಿದ್ರಿಸಲಾರನು, ತೂಕಡಿಸಲಾರನು. ಈಗ ಬೈಬಲ್ ಹಿಂಗ್ ಹೇಳ್ತಾ ಇದೆ, ನಿನ್ನನ್ನು ಕಾಯುವ ದೇವರು ನಿದ್ರಿಸೋದಿಲ್ಲ, ನಿನ್ನನ್ನು ಕಾಯುವ ದೇವರು, ನಿನ್ನನ್ನು ಉಂಟು ಮಾಡಿದ ದೇವರು ತೂಕಡಿಸೋದಿಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ಆದರೆ ಲೋಕದಲ್ಲಿರೋ ವ್ಯಕ್ತಿಗಳು ಹೇಳ್ತಾರೆ, ನೀನು 3 ಗಂಟೆಗೆ ಮಾಡು, 2 ಗಂಟೆಗೆ ಮಾಡು, 1:15 ಮಾಡು. ಇದೆಲ್ಲ ಎಲ್ಲಿಂದ ಬಂತು? ಇದು ಎಲ್ಲಿಂದ ಬಂತು? ಲೋಕದಿಂದ ಅಲ್ವಾ? ಲೋಕದಿಂದ ಇದು. ನೀವು ಯಾವಾಗ ಬೇಕಾದ್ರೂ ಪ್ರಾರ್ಥನೆ ಮಾಡಿ, ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ದೇವರನ್ನ ಕರೀರಿ, ಅವರು ಓಡಿ ಬರ್ತಾರೆ. ಜಕ್ಕಾಯನ ಮನೆಗೆ ಬರಬೇಕಾದ್ರೆ ಯೇಸು ಸ್ವಾಮಿ ಟೈಮಿಂಗ್ಸ್ ಇಟ್ಟಿದ್ರಾ? ಮರದ ಮೇಲೆ ಇದ್ದಂತ ಜಕ್ಕಾಯನ ನೋಡಿ, ಜಕ್ಕಾಯ ಸಾಯಂಕಾಲ 5:15 ನಿನ್ ಮನೆಗೆ ಬರ್ತೀನಿ, ಅಲ್ಲಿ ತನಕ ನಾನು ಬರಲ್ಲ ಅಂತ ಹೇಳಿದ್ರ? ಓಡನೆ ತಕ್ಷಣ. ಅದಕ್ಕೋಸ್ಕರ ಸಂತ ಪೌಲರು ಬರೀತಾರೆ ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 2 ಓದೋಣ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ
ಯಾವುದು ಉತ್ತಮವಾದುದು, ಯಾವುದು ಉನ್ನತವಾದುದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ. ಯಾವುದು ಉನ್ನತವಾದುದು, ಯಾವುದು ಉತ್ಕೃಷ್ಟವಾದುದು, ದೇವರ ಚಿತ್ತ ಏನು ಎಂಬುದನ್ನು ನೀವು ಅರಿತುಕೊಳ್ಳುವಿರಿ. ದೇವರ ಚಿತ್ತ ಏನು? ದೇವರ ಚಿತ್ತ ಏನು? ಎಲ್ಲ ಮಾನವರು ಸತ್ಯ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಪಡಿಬೇಕು. ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಪಡಿಬೇಕು. ಸತ್ಯ ಅಂದ್ರೆ ಏನು? ದೇವರ ಪ್ರಭು ಯೇಸು ಕ್ರಿಸ್ತರು. ಪ್ರಭು ಯೇಸು ಕ್ರಿಸ್ತರಲ್ವಾ? ಪ್ರಭು ಯೇಸು ಕ್ರಿಸ್ತರು. ಹೌದು ಬ್ರದರ್. ಪ್ರಭು ಯೇಸು ಕ್ರಿಸ್ತರನ್ನ ಯಾರು ಅರಿತುಕೊಳ್ತಾರೋ ಅವರು, ಇನ್ನೊಂದು ವಾಕ್ಯ ಓದೋಣ. ಇನ್ನೊಂದು ವಾಕ್ಯ ಓದೋಣ ನೋಡಿ. ಈಗ ಯೇಸ್ವಾಮಿ ಏನ್ ಹೇಳ, ಯೇಸ್ವಾಮಿ ಸತ್ಯ ಅವರೇ ಅಲ್ವಾ? ಅವರೇ ಸತ್ಯ. ಹೌದು ಬ್ರದರ್. ಓಕೆ, ಯೇಸ್ವಾಮಿ ಹೇಳ್ತಾರೆ ನೋಡಿ, ಯೋಹಾನ 12:26 ಓದೋಣ. ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ, ಆಗ ನಾನಿರುವಲ್ಲಿಯೇ ನನ್ನ ಸೇವಕನು ಇರುತ್ತಾನೆ. ನನ್ನ ಸೇವೆ ಮಾಡಬೇಕೆಂದಿರು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ. ನಾನಿರುವಲ್ಲಿಯೇ ನನ್ನ ಸೇವಕನು ಇರುವನು. ನಾನಿರುವಲ್ಲಿ ಅಂದ್ರೆ ಅರ್ಥ ಏನು? ಯೇಸ್ವಾಮಿ ಎಲ್ಲಿದ್ದಾರೆ? ಈಗ ಸ್ವರ್ಗದಲ್ಲಿದ್ದಾರೆ. ಈಗ ನಾವು ಅವರೊಂದಿಗಿದ್ರೆ, ಈ ವಾಕ್ಯದ ಪ್ರಕಾರ ನಾವೆಲ್ಲಿರ್ತೀವಿ? ಅವರೊಂದಿಗೆ ಅವರೊಂದಿಗೆ ಸ್ವರ್ಗದಲ್ಲಿರ್ತೀವಿ. ಹಾಗಾದ್ರೆ ನಮ್ಮ ಈಗ ನಾವು ಯಾರನ್ನ ಅರ್ಥಕೊಳ್ಬೇಕು? ಲೋಕವನ್ನ, ಲೋಕದ ವ್ಯಕ್ತಿಗಳನ್ನ ಅಥವಾ ಲೋಕದ ವಿಚಾರಗಳನ್ನ ಹೆಚ್ಚು ಅರ್ಥಕೊಳ್ಬೇಕಾ ಅಥವಾ ಸತ್ಯವನ್ನ ಅರ್ಥಕೊಳ್ಬೇಕಾ? ಸತ್ಯವನ್ನು ಅರ್ಥಕೊಳ್ಬೇಕು. ಅಂದ್ರೆ ಸತ್ಯ ಎಂಬುದು ಯಾರು? ಪ್ರಭು ಯೇಸು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಆ ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿ ತಿಳಿಸಿದ ಪ್ರವಾದನ ವಾಕ್ಯಗಳನ್ನ ಮೊದಲು ನಾವೇನ್ ಮಾಡ್ಬೇಕು? ಅರ್ಥ ಮಾಡಿಕೊಳ್ಬೇಕು, ಓದ್ಬೇಕು. ಅವರು ಮುಂಚಿತವಾಗಿಯೇ ತಿಳಿಸಿಕೊಟ್ಟಿರುವ ಎಚ್ಚರಿಕೆಯ ಸಂದೇಶವನ್ನ ಗ್ರಹಿಸಿಕೊಳ್ಳಬೇಕು. ಆ ಎಚ್ಚರಿಕೆಯ ಸಂದೇಶ ಏನ್ ತಿಳಿಸ್ತಾ ಇದೆಯೋ ಅದರಂತೆಯೇ ನಡಿಬೇಕು. ನಮ್ಮ ಇಷ್ಟ ಬಂದ ಹಾಗೆ ನಡಿಲಿಕ್ಕೆ ಏನಿಲ್ಲ, ಆಸ್ಪದ ಅವಕಾಶ ಇಲ್ಲ. ಪ್ರೈಸ್ ದಿ ಲಾರ್ಡ್. ಪರಲೋಕ ನುಡಿಯುವಂತೆ ನಾವೇನಾದ್ರೂ ಜೀವಿಸಿದ್ದೇ ಆದ್ರೆ ನಾವು ಪರಲೋಕಕ್ಕೆ ಬಾಧ್ಯಸ್ಥರು. ಪರಲೋಕ ತಿಳಿಸಿದ ಹಾಗೆ, ಪರಲೋಕ ನುಡಿಯುವಂತೆ, ಪರಲೋಕ ಬೋಧಿಸುವಂತೆ ನಾವು ಜೀವಿಸಿದರೆ ನಾವು ಪರಲೋಕಕ್ಕೆ ಬಾಧ್ಯಸ್ಥರು. ಅದೇ ಲೋಕದ ವ್ಯಕ್ತಿಗಳು, ಲೋಕದ ವಿಷಯಗಳು, ಲೋಕದ ಆಚಾರ ವಿಚಾರಗಳು ನುಡಿಯುವಂತೆ ನಾವು ಜೀವಿಸಿದರೆ ನಾವು ಲೋಕಕ್ಕೆ ಬಾಧ್ಯಸ್ಥರು. ಲೋಕ ಅಂದ್ರೆ ಲೋಕಾಧಿಪತಿ ಯಾರು? ಸೈತಾನ. ಆಗ ನಾವು ಸೈತಾನನಿಗೆ ಬಾಧ್ಯಸ್ಥರಾಗ್ತೀವಿ. ಅದಕ್ಕೋಸ್ಕರ ದೇವರು ಮತ್ತೊಂದು ದಿನ ನಮಗೆ ಅವಕಾಶ ಕೊಡ್ತಾನೇ ಇದ್ದಾರೆ. ಕಾರಣ ಇಷ್ಟೇ, ಬದಲಾಗಬೇಕು. ಪಾಪಿಗಳು ಬದಲಾಗಬೇಕು. ಯಾರ ಪಾಪಿಯ ಮರಣದಲ್ಲೂ ನನಗೆ ಲವಲೇಶವಾದರೂ ಸಂತೋಷವಿಲ್ಲ. ಎಲ್ಲ ಪಾಪಿಗಳು ಮಾನಸಾಂತರಗೊಂಡು ತಮ್ಮ ಪಾಪವನ್ನು ಬಿಟ್ಟು ಜೀವಿಸಿದರೆ ಮಾತ್ರ ನನಗೆ ಸಂತೋಷ ಅಂತ ಹೇಳ್ತಾರೆ. ಈಗ ನಾವು ಅವರಿಗೆ ಸಂತೋಷವಾಗುವ ರೀತಿಯಲ್ಲಿ ನಾವು ಜೀವಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಪ್ರವಾದನೆಗಳ ಬಗ್ಗೆ ನಾವು ಅರ್ಥಕೊಳ್ಬೇಕು. ಪ್ರವಾದನೆಗಳನ್ನು ಧ್ಯಾನಿಸಬೇಕು, ಆಲಿಸಬೇಕು. ಆ ಪ್ರವಾದನೆಗಳು ತಿಳಿಸುವ ಆ ಸತ್ಯ ಏನಿದೆಯೋ ಅದನ್ನು ನಾವು ನಂಬಬೇಕು, ವಿಶ್ವಾಸಿಸಬೇಕು. ನಮ್ಮ ಆ ಎಚ್ಚರಿಕೆಯ, ಆ ಪ್ರವಾದನೆ ನೀಡುವ ಎಚ್ಚರಿಕೆಯ ಸಂದೇಶವನ್ನು ಬಹಳ ಗಂಭೀರವಾಗಿ ನಾವು ಧ್ಯಾನಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲೋ ಒಂದು ಕಡೆ ಸೋತೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರ.